16 ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ, ಬಿಸಿಲ ಬೇಗೆಗೆ ತಂಪೆರೆದ ಮಳೆರಾಯ. ಯಾವ ಜಿಲ್ಲೆಗೆ ಯಾವ ಅಲರ್ಟ್? ಬೇಸಿಗೆ ಮಳೆಯ ಅಬ್ಬರ. ರಾಜ್ಯದಲ್ಲಿ ಇನ್ನು 3 ದಿನ ಮಳೆ ಅಲರ್ಟ್. 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಂತ ಉರಿ ಬಿಸಿಲು ರಾಜ್ಯದಾದ್ಯಂತ. ಮಿನಿಮಮ್ ಅಂದ್ರೂ 36 ಡಿಗ್ರಿ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಮಿನಿಮಮ್ 36 ಡಿಗ್ರಿ, ಮ್ಯಾಕ್ಸಿಮಮ್ 42 ಡಿಗ್ರಿವರೆಗೂ ಕೂಡ ಹೋಗಿದೆ ಹಲವು ಜಿಲ್ಲೆಗಳಲ್ಲಿ. ಈ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ. 16 ಜಿಲ್ಲೆಗಳಲ್ಲಿ, ಅರ್ಧ ಕರ್ನಾಟಕದಲ್ಲಿ ಮಳೆ. ಆಲಿಕಲ್ಲು, ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ. ಇವತ್ತು ಅಲರ್ಟ್ ಅನ್ನು ಕೊಡಲಾಗಿದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು, ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆ. ಬಿರು ಬಿಸಿಲಿನ ಬೇಗೆಗೆ ತಂಪೆರಿತಾ ಇರುವಂಥದ್ದು ಮಳೆರಾಯ. ಕೆಲವೊಂದು ಕಡೆ ನೆನ್ನೆನೂ ಕೂಡ ಸರಿಯಾಗಿ ಮಳೆ ಬಂದಿದೆ. ಆಲಿಕಲ್ಲು ಮಳೆ ಬಂದಿದೆ. ಮಧ್ಯಾಹ್ನ ಹೀಟ್ ವೇವ್, ಸಂಜೆ ಮಳೆಯ ಅಲರ್ಟ್ ಅನ್ನ ಕೊಡಲಾಗಿದೆ. ಸರಿಯಾಗಿ ಬಿಸಿಲು, ಹೀಟ್ ವೇವ್ ಬೇರೆ, ಅದಾದ್ಮೇಲೆ ಮಳೆ ಬರುತ್ತೆ ಅನ್ನುವಂಥ ಅಲರ್ಟ್ ಕೊಡಲಾಗಿದೆ, ಸೂಚನೆಯನ್ನ ಕೊಡಲಾಗಿದೆ. ಚೆನ್ನಾಗಿ ಮಳೆ ಆಗ್ತದೆ. ಬಟ್ ಆಲಿಕಲ್ ಬೇರೆ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆದಂಥ ಬೆಳೆಗಳು ನೆಲ ಕಚ್ತಾ ಇದ್ದಾವೆ. ಹಂಗೆ ಮಾಮೂಲಿ ಮಳೆ ಬಂದಿದ್ರೆ ಓಕೆ, ಆದರೆ ಆಲಿಕಲ್ ಮಳೆ ಬರ್ತಾ ಇದೆ. ಮಾವಿನೆಣ್ಣೆ ಆಗಿರ್ಬೋದು, ಬಾಳೆ ಬೆಳೆದಂಥವ್ರು, ಸಾಕಷ್ಟು ಬೆಳೆಗಳನ್ನು ಬೆಳೆದಂಥವ್ರು, ಆಲಿಕಲ್ಲು ಮಳೆ ಬಂದಂತಹ ಒಂದು ಜಾಗಗಳಲ್ಲಿ, ಜಮೀನುಗಳಲ್ಲಂತೂ ದೊಡ್ಡ ಹೊಡೆತ ಅದು. ಇದನ್ನು ಸರಿಯಾಗಿ ರಭಸವಾಗಿ ಬೀಳುತ್ತೆ ಆಲಿಕಲ್ಲು. ಈ ಟೈಮ್ನಲ್ಲಿ ಅವೆಲ್ಲವೂ ಕೂಡ ಹಾಳಾಗೋಗ್ತಾ ಇದೆ. ಒಂದು ಕಡೆ ಮಳೆ ಬರ್ತಾ ಇದೆ ಅನ್ನೋ ಖುಷಿ, ತುಂಬ ಉರಿ ಬಿಸಿಲಿಗೆ ಮಳೆ ಬರ್ತಾ ಇದೆ, ಸ್ವಲ್ಪ ತಂಪಾಗ್ತಾ ಇದೆ ಅನ್ನೋದು ಖುಷಿ. ಆದರೆ ಇನ್ನೊಂದು ಕಡೆ ಪಾಪ ರೈತರಿಗೆ ಸಂಕಷ್ಟ, ಕಣ್ಣೀರು. ಹೀಗೆ ತೋರಿಸ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ನಿನ್ನೆ ಸುರಿದಂಥ ಮಳೆ ಆಗಿದೆ ಹಲವು ಜಿಲ್ಲೆಗಳಲ್ಲಿ ಅಂತ. ಅರ್ಧ ಕರ್ನಾಟಕದಲ್ಲಿ ಮಳೆ ಆಗಿದೆ. 16 ಜಿಲ್ಲೆಗಳಿಗೆ ಇವತ್ತು ಕೂಡ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಇನ್ನೂ 3 ದಿನ ಮಳೆ ಆಗುತ್ತೆ ಅಂತ. ಮಳೆ ಚೆನ್ನಾಗಾಗಲಿ, ಆಲಿಕಲ್ ಮಳೆ ಆಗ್ದಲೇ ಇರಲಿ ಅಂತ ಕೇಳ್ಕೊಬೇಕಷ್ಟೇ ಈಗ ದೇವ್ರ ಹತ್ರ. ಯಾಕೆಂದರೆ ಎಲ್ಲ ಕಡೆನೂ ಕೂಡ ಸರಿಯಾಗಿ ಬಿಸಿಲಿರುವಂಥ ಕಾರಣಕ್ಕೋಸ್ಕರ ಯಾವಾಗ ಮಳೆ ಬರುತ್ತಪ್ಪ, ಸ್ವಲ್ಪನಾದರೂ ಒಂದು ಚೂರಾದರೂ ಕೂಲ್ ಆಗ್ಬೋದಪ್ಪ ಅಂತ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂತಾಗಿತ್ತು. ಆ ರೀತಿಯಾಗಿ ಬಿಸಿಲು, ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಮುಗೀತು ಕತೆ. ಸರಿಯಾಗಿ ಬಿಸಿಲು, ಬೆವರು, ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ, ಆಟ ಆಡಿಸ್ಲಿಕ್ಕಾಗಲ್ಲ, ಆಟ ಆಡ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ. ಮೊದಲೇ ರಜೆ, ಬೇಸಿಗೆ ರಜೆ ಬೇರೆ, ಇಂಥ ಟೈಮ್ನಲ್ಲಿ ಸರಿಯಾಗಿ ಬಿಸಿಲು ಬೇರೆ. ಮುಂದಿನ ಸುದ್ದಿ ಹೋಗೋಣ. ಪಟ್ಟು ಬಿಡ್ತಾ ಇಲ್ಲ ಅಮೆರಿಕ, ಹಿಂದೆ ಸರಿತಾ ಇಲ್ಲ ಇರಾನ್. ಕದನ ವಿರಾಮ ನಾಳೆಗೆ ಅಂತ್ಯ. ಸಂಧಾನ ಮಾತುಕತೆ ತ್ರಿಶಂಕು. ಪಾಕ್ ಸಂಧಾನ ಸಭೆ ಡೌಟ್. ಸರ್ವನಾಶದ ಯುದ್ಧ ಶುರುನ. ಸಂಧಾನ ಇಲ್ಲ, ಮತ್ತೆ ಸಮರನ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಕದನ ವಿರಾಮ ಇತ್ತು 15 ದಿನಗಳ ಕಾಲ. ನಾಳೆ ಬೆಳಗ್ಗೆ 5:30ಕ್ಕೆ ಆ ಕದನ ವಿರಾಮ ಅಂತ್ಯ ಆಗ್ತಾ ಇರುವಂಥದ್ದು. ಆದರೆ ಈ ಕದನ ವಿರಾಮ ಮುಂದುವರಿಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಚಾನ್ಸಸ್ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸಂಧಾನಕ್ಕೆ ಇರಾನ್ ಬರ್ತಾ ಇಲ್ಲ, ಅಮೆರಿಕ ಬಿಡ್ತಾ ಇಲ್ಲ. ಪಾಕಿಸ್ತಾನದ ಸಂಧಾನ ಸಭೆಯೇ ಅನುಮಾನ. ಇಸ್ಲಾಮಾಬಾದ್ಗೆ ಆಗಮಿಸ್ತಾ ಇರುವಂಥದ್ದು JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಇರಾನ್ನಿಂದ ಸಂಧಾನಕ್ಕೆ ಬಂದಿಲ್ಲ ನಿಯೋಗ. ಇರಾನ್ ಪಕ್ಕದಲ್ಲೇ ಇದೆ, ಪಾಕಿಸ್ತಾನ ಪಕ್ಕದಲ್ಲೇ. ಆದರೆ ಅವ್ರು ಸಂಧಾನಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಕೆಲವೊಂದು ಕಂಡೀಷನ್ಸ್ ಇದೆ, ಅವನ್ನು ಕೂಡ ಅವರು ಓಕೆ ಮಾಡಬೇಕು, ಅದಾದಮೇಲೆ ನಾವು ಬರ್ತೀವಿ ಅಂತ ಹಲವು ಷರತ್ತುಗಳನ್ನು ವಿಧಿಸಿರುವಂಥದ್ದು ಅಮೆರಿಕ. ಪರಮಾಣು ಹಸ್ತಾಂತರ, ಹರ್ಮುಜ್ ಮುಕ್ತಕ್ಕೆ ಪಟ್ಟಣ ಹಿಡಿದಿದ್ದಾರೆ. ಅಮೆರಿಕ ಷರತ್ತುಗಳಿಗೆ ಒಪ್ತಾ ಇಲ್ಲ ಇರಾನ್. ಸಂಧಾನ ಸಭೆಗೆ ಬರೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾನೇ ಇದ್ರು. ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನ ಪಾಕಿಸ್ತಾನದ ಅಧ್ಯಕ್ಷ ಮತ್ತೆ ಆರ್ಮಿ ಅಧ್ಯಕ್ಷ ಮಾತನಾಡ್ತಾನೆ ಇದ್ದಾರೆ. ಆರ್ಮಿ ಚೀಫ್ ಮುನೀರ್, ಆಸಿಫ್ ಮುನೀರ್. ನಾಳೆ ಮುಂಜಾನೆ 5:30ಕ್ಕೆ ಕದನ ವಿರಾಮ ಅಂತ್ಯ ಆಗ್ತಾ ಇದೆ. ಕದನ ವಿರಾಮ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜಾಗತಿಕ ಆತಂಕ ಅದು. ಕದನ ವಿರಾಮ ಕಂಟಿನ್ಯೂ ಆಗ್ಲಪ್ಪ ಅನ್ನುವಂಥದ್ದು ಎಲ್ಲರೂ ಬೇಡ್ಕೊಳ್ತಾ ಇದ್ರು. ಆದರೆ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ರೆ ಈ ಯುದ್ಧನೇ ಪರಿಹಾರ ಅನ್ನುವಂಥ ರೀತಿಯಲ್ಲಿ ಎರಡೂ ದೇಶಗಳು ವರ್ತಿಸ್ತಾ ಇದ್ದಾವೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ರೀತಿಯಲ್ಲಿ ಎರಡೂ ದೇಶಗಳ ಒಂಥರ ಸ್ಟ್ಯಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ನಾ ಒಂದ್ ಕಡೆ ಅಲ್ಲಿ ಯುದ್ಧ ನಡೀತಾ ಇದೆ,
ಸಂಧಾನ ಸಕ್ಸಸ್ ಆಗುತ್ತಾ, ಸಂಧಾನಕ್ಕೆ ಇರಾನ್ ಬರುತ್ತಾ, ಮಧ್ಯಪ್ರಾಚ್ಯದ ಯುದ್ಧ ನಿಂತ್ರೆ ಸಾಕಪ್ಪ ಅಂತ ಎಲ್ಲ ರಾಷ್ಟ್ರಗಳು ಕೇಳ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದೊಡ್ಡ ಎಫೆಕ್ಟು ಅಂದರೆ ಆಟೋದವ್ರಿಗೆ. ನಾವು ಆಗಲೇ ಹೇಳ್ತಾ ಇದ್ನಲ್ಲ, 2 ಕಿಲೋಮೀಟ್ರು 3 ಕಿಲೋಮೀಟ್ರು ಕ್ಯೂ ನಿಂತ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಇನ್ನೂ ಕೂಡ ಅದೇ ರೀತಿಯಾಗಿ ಮುಂದುವರೆದಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.